ಊರಲ್ಲೇ ಬಿಸ್ನೆಸ್ ಮಾಡಬೇಕು ಅನ್ನೋರಿಗೆ ಇಲ್ಲಿದೆ ಸೂಪರ್ ಡೂಪರ್ ಪ್ಲಾನ್. ಈ ಬಿಸ್ನೆಸ್ ಮಾಡಿದ್ರೆ ಕೇವಲ 20% ಖರ್ಚು, 80% ಲಾಭ. ಸಕಲೇಶಪುರದ ಬೆಳೆಗಾರರಿಂದ ನಿಮಗೆ ಸಿಗುತ್ತಿದೆ ಕಂಪ್ಲೀಟ್ ಮಾಹಿತಿ. ಇಂತಹ ಉಪಯುಕ್ತ ಮಾಹಿತಿಗಾಗಿ ಸ್ವಯಂ ಟೈಮ್ಸ್ ವಾರ್ತಾವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿ. ಗೇರು ಬೀಜದ ಉದ್ಯಮ ವಿಶ್ವದಾದ್ಯಂತ ಹೆಸರುವಾಸಿ. ಗೇರು ಉದ್ಯಮದಿಂದಾಗಿ ಸಾವಿರಾರು ಮಂದಿ ಉದ್ಯೋಗ ಪಡೆದುಕೊಂಡಿದ್ದಾರೆ. ಈ ಗೇರು ಉದ್ಯಮಕ್ಕೆ ಬೇಕಾಗುವ ಗೇರು ಬೆಳೆಯನ್ನು ಬೆಳೆಯುವುದು ಹೇಗೆ ಎಂಬ ವಿಚಾರದಲ್ಲಿ ಸಕಲೇಶಪುರ ಕಾಫಿ ಬೆಳೆಗಾರರ ಸಂಘದ ಅಧ್ಯಕ್ಷರಾದ ಮೋಹನ್ ಸಂಪೂರ್ಣ ಮಾಹಿತಿ ನೀಡಿದ್ದಾರೆ. ಅವರು ತನ್ನ ಕೃಷಿ ಕ್ಷೇತ್ರದಲ್ಲಿ 2500 ಗೇರು ಮರಗಳನ್ನು ಬೆಳೆದು ಯಶಸ್ವಿ ಗೇರು ಕೃಷಿಕನಾಗಿದ್ದಾರೆ. ಗೇರು ಯಾವ ರೀತಿ ಬೆಳೆದ್ರೆ ಉತ್ತಮ ಇಳುವರಿ ಪಡೆಯಬಹುದು ಎಂಬ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಅವರು ನೀಡಿದ್ದಾರೆ. ನಾನು ಡಾಕ್ಟರ್ HT ಮೋಹನ್ ಕುಮಾರ್ ಅಂತ ಹೇಳಿ ಸಕಲೇಶಪುರ ತಾಲೂಕು ಹುಡಿ ಗ್ರಾಮದಲ್ಲಿ ಈ ಒಂದು ಗೋಡಂಬಿ ಬೆಳೆಯನ್ನು ಬೆಳೆದಿದ್ದೇನೆ. ಇದು ಸುಮಾರು ಜಾಗ 16 ಎಕರೆ ಇದೆ. 16 ಎಕರೆಯಲ್ಲಿ ನಾನು 12 ಎಕರೆಯಲ್ಲಿ ಗೋಡಂಬಿಯನ್ನು ಬೆಳೆದಿದ್ದೇನೆ. ಇದು ಮೂಲತಃ ಗಿಡ ಬಂದು ಉಳ್ಳಾಳ 3 ಜಾತಿ. ಇದ್ರ ಯಾಕೆ ಉಳ್ಳಾಳ 3 ನಾವು ಸೆಲೆಕ್ಟ್ ಮಾಡಿದ್ದೀವಿ ಅಂತ ಹೇಳಿದರೆ, ಮಲೆನಾಡಿಗೆ ಸೂಟ್ ಆಗುವಂಥ ಒಂದು ಬೆಳೆ ಗೋಡಂಬಿ ಬೆಳೆ ಇದು ಅಂಥೇಳಿ ನಮ್ಮ ವಿಜ್ಞಾನಿಗಳು ಹೇಳಿದ್ರಿಂದ ನಾನು ಇದನ್ನು ಬೆಳೆದಿದ್ದೇನೆ. ಇದು ಸುಮಾರು 18 ವರ್ಷ ಆಗಿದೆ ಈ ಗಿಡಕ್ಕೆ. ಇದರಲ್ಲಿ ನನಗೆ ಒಳ್ಳೆ ಇಳುವರಿ ಬರ್ತಾ ಇದೆ. 1 ಎಕರೆಗೆ 1 ಟನ್ನು ಇಳುವರಿ ಬರ್ತಾ ಇದೆ. ಖರ್ಚು ಅಷ್ಟೇನು ಬರಲ್ಲ, ಯಾಕಂತ ಹೇಳಿದರೆ ಇದು ಹೆಚ್ಚು ನೀರು ಕೇಳೋದಿಲ್ಲ, ಗೊಬ್ಬರ ಕೇಳೋದಿಲ್ಲ. ಹಾಗಾಗಿ ಇದು ಅದಷ್ಟಕ್ಕೆ ಅದು ಬೆಳೆದು ಒಳ್ಳೆ ಫಸಲನ್ನು ಕೊಡ್ತಾ ಇದೆ. ಇದಕ್ಕೆ ನಾವು 1 ಎಕರೆಯಲ್ಲಿ ಸುಮಾರು 200 ಗಿಡ ಬರ್ತದೆ. ಯಾಕಂದರೆ ನಾನು ಇದು ಅಂತರ ಎಷ್ಟು ಹಾಕಿದ್ದೀನಿ ಅಂದರೆ, ಒಂದು ಗಿಡಕ್ಕೆ 20 ಅಡಿ ಅಂತರದಲ್ಲಿ ಇದೆ. ಇದು ನಾನು ಮುಖ್ಯವಾಗಿ ಮಲೆನಾಡಲ್ಲಿ ಬೆಳೀಲಿಕ್ಕೆ ಕಾರಣ ನಮ್ಮ ತಂದೆಯವರೇ. ಹಿಂದೆ ನಮ್ಮ ಕಾಫಿ ಏನು ಮಂಗಳೂರಿಗೆ ಹೋಗ್ತಿತ್ತು, ಮಂಗಳೂರಿನಲ್ಲಿ ಅವರು ಕೆಲವು ಗೇರು ಗೋಡಂಬಿ ಬೀಜವನ್ನು ತಂದು ನಮ್ಮ ಕಾಫಿ ತೋಟದ ಬೇಲಿ ಅಡಿಯಲ್ಲಿ ನೆಟ್ಟಾಗ ಅವು ನಾಟಿ ಗಿಡಗಳು, ಅವು ಚೆನ್ನಾಗಿ ಬರ್ತಾಯಿದ್ವು. ಅವು ಸಹ ಗೇರು ಬೀಜ ಕೊಡ್ತಾ ಇದ್ವು. ಅದನ್ನು ನೋಡಿ ನಾನು ಇಲ್ಲಿಗೆ ಗೇರು ಬೆಳಿಬೋದು ಅಂತ ಹೇಳಿ ಈ ಒಂದು ಬಯಲು ಪ್ರದೇಶ, ಇದು ಮುಂಚೆ ಈ ಜಾಗದಲ್ಲಿ ಏನೂ ಇರಲಿಲ್ಲ. ಹಾಗಾಗಿ ನಾವು ಇದಕ್ಕೆ ಸ್ವಲ್ಪ ನೀರನ್ನು ಮಾಡಿಕೊಂಡು ಮತ್ತೆ ಗಿಡವನ್ನು ನೆಟ್ಟಿವಿ. ಗಿಡವನ್ನು ನೆಡುವಾಗ ಅದಕ್ಕೆ ಸಾಕಷ್ಟು ಒಂದು ಶ್ರಮವನ್ನು ಹಾಕಿದ್ದೇವೆ. 3 ಅಡಿ ಗುಂಡಿಯನ್ನು ತೆಗೆದು ಅದಕ್ಕೆ ಗೊಬ್ಬರವನ್ನು ಹಾಕಿ ಮತ್ತು ಗಿಡವನ್ನು ನೆಟ್ಟು 3 ವರ್ಷದವರೆಗೆ ಇದನ್ನು ಕಾಪಾಡಬೇಕಾಗುತ್ತೆ, ನೀರು ಕೊಡಬೇಕಾಗುತ್ತೆ 3 ವರ್ಷವರು. ಅದ ನಂತರ ಇದು ನೀರು ಕೇಳಲ್ಲ, ಗೊಬ್ಬರವನ್ನು ಕೇಳಲ್ಲ. ಗೊಬ್ಬರ ಕೊಟ್ಟರೆ ಇನ್ನೂ ಹೆಚ್ಚು ಉತ್ಪಾದನೆ ತೆಗಿಬೋದು. ಇದು ಹೆಚ್ಚು ಆಸೆ ಪಡುವಂಥದ್ದು ಅಂತ ಹೇಳಿದರೆ ಬಿಸಿಲು. ಇದಕ್ಕೆ ಒಳ್ಳೆ ಬಿಸಿಲು ಇರಬೇಕು. ಇದ್ರ ಜೊತೆ ಮೇಲೆ ನೆರಳಿರುವಂಥ ಯಾವುದು ಮರವನ್ನು ಬೆಳಿಬಾರ್ದು. ಆಮೇಲೆ ಇದಕ್ಕೆ ಹೆಚ್ಚು ಕೊಟ್ಟಿಗೆ ಗೊಬ್ಬರ ಕೊಟ್ಟಷ್ಟು ಈ ಗಿಡ ಸಮೃದ್ಧವಾಗಿ ಬೆಳೀತದೆ. ನಂತರ ಒಳ್ಳೆ ಫಸಲನ್ನು ಸಹ ಇದು ಕೊಡ್ತದೆ. ಈ ಗೇರು ಗಿಡ 3 ವರ್ಷ ಆದಮೇಲೆ ಗೇರು ಫಸಲು ಕೊಡಲಿಕ್ಕೆ ಶುರುವಾಗುತ್ತೆ. ಆವಾಗ ಇದು ಮಗ್ಗು ಸ್ಟಾರ್ಟ್ ಆಗುತ್ತೆ. ಡಿಸೆಂಬರ್ ತಿಂಗಳಲ್ಲಿ ಚಿಗುರು ಬಂದು ಮಗ್ಗು ಸ್ಟಾರ್ಟ್ ಆಗುತ್ತೆ. ಆ ಮಗ್ಗಿಗೆ ಏನಂತ ಹೇಳಿದರೆ ಒಂದು ಕೀಟ ಹೊಡೆಯುತ್ತೆ, ಟೀ ಮಸ್ಕಿಟೋ ಅಂತೇಳಿ. ಅದು ಅದರದ್ದು ಮಗ್ಗಿನ ಜ್ಯೂಸನ್ನು ಕುಡಿದು ಅದು ಮತ್ತೆ ಹಾಳು ಮಾಡುತ್ತೆ, ಅದು ಕಾಯಿ ಕಟ್ಟೋದಿಲ್ಲ. ಆ ಉದ್ದೇಶಕ್ಕೋಸ್ಕರ ನಾವು ಯಾವ್ದಾರ ಒಂದು ಇನ್ಸೆಕ್ಟಿಸೈಡ್ ಕೊಡಬೇಕು. ಆರ್ಗ್ಯಾನಿಕ್ಕೇ ಹೊಡಿಬೇಕು ಅಂತ ಹೇಳಿದರೆ ನೀವು ನೀಮಾಯಿಲ್ ಅದನ್ನು ಮಾಡಿ ಹೊಡಿಬೋದು. ನಾನು ನೀಮಾಯಿಲನ್ನು ಉಪಯೋಗಿಸಿ ಇದರಲ್ಲಿ ಸಕ್ಸಸ್ ಆಗಿದ್ದೇನೆ. ಅದೇ ರೀತಿ ದನಗಳ ಗಂಜಲನ್ನು ಹೊಡೆದು ಅವೆರಡು ರಿಪೆಲೆಂಟು. ಮತ್ತು ಅದು ಸಾಕಷ್ಟು ನಿಮ್ಗೆ ಸಿಗಲ್ಲ ಅಂದರೆ ಕಡಿಮೆ ಪ್ರಮಾಣದಲ್ಲಿ ಮಾನೋಕ್ರೋಟೋಫಾಸನ್ನು 1 ml 1 ಲೀಟ್ರಿಗೆ ಹೊಡೆದ್ರೆ ಅದು ಒಂದು ಕೀಟ ಕಂಟ್ರೋಲ್ ಆಗುತ್ತೆ. ಅದು ಒಂದೇ ಸಲಕ್ಕೆ ಕಂಟ್ರೋಲ್ ಆಗಲ್ಲ, ಮತ್ತು ಒಂದು 20 ದಿವಸಕ್ಕೆ 2ನೇ ಸ್ಪ್ರೇನೂ ಕೊಡಬೇಕಾಗತ್ತೆ. ಆಗ ಕೊಟ್ಟಾಗ ಈಗ ತಾವುಗಳು ಏನು ನಮ್ಮ ಈಗ ಗೋಡಂಬಿ ಗಿಡದಲ್ಲಿ ನೋಡಿದರೆ ಆ ಥರ ಫಸಲು ಹಿಡಿಲಿಕ್ಕೆ ಸಾಧ್ಯ. ಆ ಥರ ನಾವು ಅದಕ್ಕೆ ಸಿಂಪರಣೆ ಮಾಡದೇ ಇದ್ರೆ ಔಷಧಿನ ಭಾರಿ ಇದು ಏನು ನಮಗೆ ಫಸಲು ಕೈಗೆ ಸಿಕ್ಕೋದಿಲ್ಲ, ಭಾರಿ ಕಡಿಮೆ ಫಸಲು ಹಿಡಿತದೆ. ಆದ್ದರಿಂದ ಒಂದು ಗೋಡಂಬಿ ಗಿಡಕ್ಕೆ ನೀವು ಆ ಸ್ಪ್ರೇ ಭಾರಿ ಅತಿ ಮುಖ್ಯ. ಅದು ಯಾವ ಕೆಲಸ ಕಡಿಮೆ ಮಾಡಿದರೂ ಆ ಕೆಲಸ ಬಿಡೋಂಗಿಲ್ಲ. ಆ ದೃಷ್ಟಿಯಿಂದ ಒಂದು ಕೀಟನಾಶಕವನ್ನು ಕೊಡೋದು ಭಾರಿ ಅತಿ ಆಗಿರುತ್ತೆ ಇದರಲ್ಲಿ. ಅಷ್ಟು ಕೊಟ್ಟರೆ ತಮಗೆ 1 ಎಕರೆಯಲ್ಲಿ ಏನು 1 ಟನ್ ಬಂದರೆ ಅದು ಒಳ್ಳೆ ರೇಟ್ ಇದ್ದರೆ ನಿಮಗೆ ಖರ್ಚು ಅಂತೂ ಭಾರಿ ಕಡಿಮೆ, ಒಂದು 20% ಖರ್ಚು ಬರ್ಬೋದು, 80% ಇದರಲ್ಲಿ ಲಾಭ ಇದೆ. ಹಾಗಾಗಿ ಸರ್ಕಾರವೂ ಸಹ ರೈತರು ಇದು ಹೆಚ್ಚು ಬೆಳೀಲಿ ಅಂತ ಹೇಳಿ ಅವರಿಗೆ ಫ್ರೀ ಗಿಡ ಕೊಡೋದು ಮತ್ತು 3 ವರ್ಷದವರೆಗೆ ಅವರಿಗೆ ಮೇಂಟೆನೆನ್ಸು ಎಲ್ಲ ಫ್ರೀ ಕೊಡೋಂಥ ಒಂದು ಕಾರ್ಯಕ್ರಮವನ್ನು ತೋಟಗಾರಿಕೆ ಇಲಾಖೆಯಿಂದ ಮಾಡಿದ್ದಾರೆ. ಕೆಲವು ಬೆಳೆಗಾರರು ಈಗ ಅದನ್ನು ಸದುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ.
ಇಂತಹ ಉಪಯುಕ್ತ ಮಾಹಿತಿಗಾಗಿ ಸ್ವಯಂ ಟೈಮ್ಸ್ ವಾರ್ತಾವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿ. ನಿಖರ ಹಾಗೂ ಸ್ಪಷ್ಟ ಸ್ಥಳೀಯ ಸುದ್ದಿಗಳಿಗಾಗಿ ವೀಕ್ಷಿಸಿ ಸ್ವಯಂ ಟೈಮ್ಸ್ ಕಾರ್ಕಳ.